ವೀಕ್ಷಕರೇ, ನನ್ನ ಮತ್ತೊಂದು ವ್ಲಾಗಿಗೆ ಸುಸ್ವಾಗತ. ಇವತ್ತೇನಪ್ಪ ಅಂದರೆ ಈ ಥರ ಒಂದು ನಿಂಜದ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಒಂದು ಅದು ಕ್ರಾಫ್ಟ್ ಮಾಡೋಣ ಅಂತ ಇದ್ದೀನಿ. ಅದನ್ನು ನಿಮಗೂ ತೋರಿಸ್ತೀನಿ. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಮಾಡ್ತೀನಿ ಈಗ ನೋಡಿ. ಈಗ ಇವಾಗ ಈ ಥರ ಎಸೆದ್ರೆ ಬರುತ್ತೆ. ಇವಾಗ ನೋಡ್ತಾ ಇರಬಹುದು. ಇವಾಗ ನನ್ನ ಹತ್ರ ನಾಲ್ಕಿದೆ. ಇವಾಗ ಇಷ್ಟನ್ನು ತೋರಿಸ್ತೀನಿ. ಇವಾಗ ಫಸ್ಟು ನನ್ನ ಹತ್ರ ಇದು ಸ್ಕ್ವೇರ್ದು ಶೀಟ್ ಬೇಕು ನೋಡಿ. ಈ ಥರ ಸ್ಕ್ವೇರ್ ಶೀಟ್ ತಗೊಂಡು ಮಧ್ಯದ್ರಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ತಗೊಂಡಿದ್ದೀನಿ. ಇವಾಗ ಮಧ್ಯದ್ರಲ್ಲಿ ಫೋಲ್ಡ್ ಮಾಡ್ಬೇಕು ನೋಡಿ. ಈಗ ಈ ಥರ ತಗೊಂಡು ಮಧ್ಯದ್ರಲ್ಲಿ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿಕೊಂಡು ನೋಡಿ, ಆ ಥರ ಫೋಲ್ಡ್ ಕ್ಲೀನಾಗಿ ಅದು ಕಟ್ ಆಗಬೇಕಲ್ಲ, ಅದಕ್ಕೆ ಫುಲ್ಲು ಕ್ಲೀನಾಗಿ ಕಟ್ ಆಗಬೇಕು. ಇನ್ನು ಫುಲ್ ಅಮ್ಕಬೇಕು. ಇವಾಗ ನೋಡಿ ಮತ್ತೆ ತೆಗೆದ್ಬಿಟ್ಟು ಇವಾಗ ಮಧ್ಯದ್ರಲ್ಲಿ ಟೇರ್ ಮಾಡ್ಬೇಕು ನೋಡಿ. ಟೇರ್ ಮಾಡ್ಬೇಕು ಆ ಥರ ನೋಡಿ. ಆರಾಮ್ಸಾಗೆ ಕ್ಲೀನಾಗಿ ಬಂದ್ಬಿಡುತ್ತೆ. ಅವು ಅಷ್ಟು ಪ್ರೆಷರ್ ಹಾಕಿ ಅದು ಗಮ್ ಹಾಕಿರ್ತೀವಲ್ಲ, ಅದಕ್ಕೆ ಇದು ಮಾಡುತ್ತೆ. ಇವಾಗ ಮತ್ತೆ ಇನ್ನೊಂದು ಫೋಲ್ಡು. ಇವಾಗ ಇಲ್ಲಿಂದ ನಮ್ಮ ನಿಂಜದು ಮಾಡೋಕ್ಕೆ ತಯಾರಾಗಬೇಕು. ಇವಾಗ ಇದರಲ್ಲೂ ಮಾಡ್ಬಿಟ್ಟು ಇವಾಗ ಇದರಲ್ಲಿ ಫೋಲ್ಡ್ ಮಾಡಬೇಕು. ಮತ್ತು ಇನ್ನೇನು ಟೇರಿದ್ರೆ ಏನೂ ಇಲ್ಲ. ಮತ್ತು ಇವಾಗ ಆ ಥರ ಇನ್ನೊಂದರಲ್ಲೂ ಆ ಥರನೇ ಮಾಡಬೇಕು ನೋಡಿ. ಇದರಲ್ಲೂ ಸೇಮ್ ಇವೆ ಅದೇ ಸೇಮ್. ಇವಾಗ ಎರಡರಲ್ಲೂ ಸೇಮ್ ಮಾಡಬೇಕು. ಈಗ ಮತ್ತೆ ಆ ಥರ ಆದಮೇಲೆ ಇವಾಗ ಒಂದು ಈ ಕಡೆ ಹಾಕಿದ್ರೆ ಒಂದು ಆ ಕಡೆ, ಒಂದು ಆ ಕಡೆ ಆದರೆ ಒಂದು ಈ ಕಡೆ, ಆ ಥರ ಮಾಡಬೇಕು. ಇವಾಗ ನೋಡಿ, ಇವಾಗ ಈ ಕಡೆ ಹಾಕಿದೆ. ಇವಾಗ ರೈಟ್ ಸೈಡ್ಗೆ ಹಾಕಿದ್ದೀನಿ. ಈ ಕಡೆ ಇದನ್ನ ರೈಟ್ ಸೈಡಿಗೆ ಹಾಕಿದ್ದೀನಿ. ಇನ್ನೊಂದನ್ನ ನೋಡಿ ಆ ಥರ ಮಿಡಲ್ದಾಗೆ ಹಿಂಗೆ ಮಾಡಬೇಕು. ಮತ್ತು ಈ ಕಡೆನೂ ಮತ್ತು ಆ ಸೈಡ್ ಹಾಕ್ಬೇಕು ನೋಡಿ. ನೋಡ್ತಾ ಇರ್ಬೋದು. ಇವಾಗ ಆ ಸೈಡ್ನ ಇವಾಗ ನಾನು ಆ ಕಡೆ ಹಾಕಿದ್ನಲ್ಲ, ಇದನ್ನು ಈ ಸೈಡ್ ಉಲ್ಟಾ ನೋಡಿ, ಉಲ್ಟಾ ಹಾಕ್ಬೇಕು. ಅವಾಗ ಯಾವುದೂ ಸೀದಾ ಆಗಿರೋಂಗಾಗಲ್ಲ ನೋಡಿ. ಸೇಮ್ ನೋಡಿ ಈ ಥರ. ಈ ಥರ ಆದಮೇಲೆ ಇವಾಗ ಅದನ್ನು ಆ ಕಡೆ ಹಿಂಗೆ ತೆಗಿಬೇಕು. ನೋಡ್ಬಿಟ್ಟು ಇವಾಗ ಒಂಥರ ಇದನ್ನ ಈ ಥರ ಹಾಕಬೇಕು ನೋಡಿ. ಇವಾಗ ನೋಡಿ ಈ ಥರ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಇವಾಗ ಈ ಥರ ಫೋಲ್ಡ್ ಮಾಡಬೇಕು. ಇವಾಗ ಅದನ್ನು ಆ ಸೈಡ್ಗೆ ಫೋಲ್ಡ್ ಮಾಡಬೇಕು. ಮಾಡ್ತಾಯಿದ್ದೀನಿ ನೋಡಿ. ಆ ಥರ ಮಾಡಬೇಕು. ಈಸಿನೇ ಇದೆ, ಸ್ವಲ್ಪ ಕಷ್ಟವೂ ಇಲ್ಲ. ಇವಾಗ ಆ ಸೈಡು ಹಿಂಗೆ ಮಾಡಬೇಕು, ಎಲ್ಲ ಉಲ್ಟಾ. ಬಟ್ ನೋಡಿ ಉಲ್ಟಾ ಮಾಡಬೇಕು ಎಲ್ಲ. ಈ ಕ್ರಾಫ್ಟು ಇದೆ, ಸ್ವಲ್ಪ ಲೇಟ್ ಆಗ್ಬೋದು ಈ ಕ್ರಾಫ್ಟ್ ಹಿಂದೆ. ಆದರೆ ನೀವು ಮಾಡಿಕೊಂಡು ನೋಡಲಿ ಅಂತ. ಅದು ಸ್ವಲ್ಪ ಕಾಣಿಸಿಲ್ಲ ನೋಡಿ. ಇವಾಗ ಹಂಗೆ ಇಟ್ಕೊಂಬಿಟ್ಟು ಇವಾಗ ಸ್ವಲ್ಪ ಫೋಲ್ಡ್ ಮಾಡ್ಬೇಕು ನೋಡಿ. ಸ್ವಲ್ಪ ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಕ್ಲೀನಾಗಿ ಇಟ್ಕೊಬೇಕು ನೋಡಿ. ಮತ್ತು ಆ ಸೈಡು ಹಂಗೆ ಅದು ಆ ಥರ ಬರುತ್ತೆ. ಓಕೆ ಆಗಲಿ, ಇನ್ನೇನು ಆಗಿಬಿಡುತ್ತೆ. ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ಈ ಟೈಮಲ್ಲಿ, ಅದೂ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. ಈ ಥರ ಆದಮೇಲೆ
ತೆಗಿಬಿಟ್ಟು ಸ್ವಲ್ಪ ಯಾಕೆ ಗೈಸ್ ನೋಡ್ಬೋದು ಈ ಥರ ಇಟ್ಮೇಲೆ ಉಲ್ಟಾ ಹಿಂಗೆ ಹಿಂಗೆ ಮಾಡಬೇಕು. ನೋಡಿ ಅದನ್ನು ಅಲ್ಲಿ ಸಿಕ್ಸ್ಬೇಕು ಮತ್ತು ಇದನ್ನು ಇಲ್ಲಿ ಸಿಕ್ಸ್ಬೇಕು. ನೋಡಿ ಈ ಥರ ಇದು ನಾನೇ ಮಾಡಿರೋದು ಗೈಸ್, ಇದು ನಾನೇ. ಸೊ ಇವಾಗ ಫ್ಲಿಪ್ ಮಾಡಬೇಕು ಉಲ್ಟಾ. ನೋಡಿ ಇದನ್ನಲ್ಲಿ ಇಲ್ಲಿ ಮಾಡಬೇಕು ಅಷ್ಟೆ. ಸೇಮ್ ಅಲ್ಲಿ ಹೆಂಗೆ ಮಾಡಿದ್ವೋ ಇಲ್ಲ ಹಂಗೆ ಸೇಮ್ ಗೈಸ್, ಸೇಮ್ ನೋಡಿ ಅಷ್ಟೇ. ಅಲ್ಲಿ ಸಿಕ್ಸ್ಬೇಕು, ಹಂಗೆ ಸಿಕ್ಸ್ಬಿಟ್ಟು ಮತ್ತು ಇವಾಗ ಹಂಗೇ ಸೇಮು ನೋಡಿ. ಇವಾಗ ಸ್ವಲ್ಪ ಇದು ಒಳಗೆ ಹೋಗ್ಬೇಕು ಅಂತ ಸ್ವಲ್ಪ ಪ್ರೆಸ್ ಮಾಡಬೇಕಷ್ಟೇ. ನೋಡಿ ಆಯಿತು, ರೆಡಿ ಆಯಿತು. ಆ ಥರ ಎಸಿಬೇಕಷ್ಟೆ. ನೋಡಿ ನನ್ನ ಹತ್ರ ಇವಾಗ ಇದೊಂದು ಮಾಡಿದ್ದಕ್ಕೆ. ಸೊ ಇವಾಗ ಇವೆರಡು ಸೇಮ್ ಇದೆ, ಯಾಕಂದರೆ ಇವೆರಡು ಒಂದೇ ಶೀಟಲ್ಲಿ ಮಾಡಿದ್ದು ನೋಡಿ, ಸೇಮ್. ಮತ್ತು ಇವೆರಡು ಸೇಮ್, ಯಾಕಂದರೆ ಇದನ್ನು A4 ಶೀಟಲ್ಲಿ ಮಾಡಿರೋದು, ಅದಕ್ಕೆ ಅದು ಸ್ವಲ್ಪ ಬೇರೆ ಮಾಡಿದರು. ಇನ್ನೊಂದು ಒಂಟಿಯದೈತಲ್ಲ ಅದು ಇದು ಫಸ್ಟ್ ಮಾಡಿದ್ದು ನೋಡಿ. ಇವಾಗ ಮತ್ತೆ ನೋಡಿ ಈ ಥರ ಎಸಿಬೋದು, ಅಥವಾ ಈ ಥರನೂ ಎಸಿಬೋದು, ಅಥವಾ ಇಲ್ಲಿ ನೋಡಿ ಇದು ಸಿಕ್ಸ್ಬಿಟ್ಟು ಹಂಗೂ ಎಸಿಬೋದು ನೋಡಿ. ಮತ್ತು ನೋಡಿ ಹಂಗೂ ಎಸಿಬೋದು. ಅಷ್ಟೊಂದು ಟೆಕ್ನಿಕ್ ಮತ್ತು ಈ ಥರ ಎಷ್ಟೊಂದು ಟೆಕ್ನಿಕ್ ಇದೆ ನೋಡಿ. ಇವಾಗ ನೆಕ್ಸ್ಟು ತೋರಿಸ್ತೀನಿ ನೋಡಿ. ಇದೊಂದಿದೆ ನೋಡಿ, ನನ್ನ ಚಿಕ್ಕ ಪುಟಾಣಿ ಯಾದ ನಿಂಜ ಚುಪ್ಪೋರ್. ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ನು ಈ ಥರದ್ದು ಕ್ರಾಫ್ಟ್ಸ್ ಮಾಡಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮದು ಸ್ವಲ್ಪ ಡಿಕ್ರೀಸಿಂಗ್ ಆಗ್ತಿದೆ ಚಾನಲ್ದು ಸಬ್ಸ್ಕ್ರೈಬರ್ಸು. ಸೊ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ಬಾಯ್.